We are back and we are back. ಸೊ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಲಾಸ್ಟ್ ಇಯರ್ ಕೂಡ RCB ಫೈನಲ್ಸ್ಗೆ ಹೋಗೋಕ್ಕೂ ಮುಂಚೆ ಟೀ ಶರ್ಟ್ ಹಾಕೊಂಡು ವಿಡಿಯೋ ಮಾಡಿದ್ದೆ ಆ್ಯಂಡ್ ನಿಮಗೆ ಗೊತ್ತು ಏನಾಯಿತು ಅಂತ. ಸೊ ಈ ವರ್ಷನೂ ಕೂಡ ಅದೇ ಥರ ಆಗಲಿ ಅಂತ ಫೈನಲ್ಸ್ಗೂ ಮುಂಚೆ ಒಂದು ವಿಡಿಯೋ ಮಾಡ್ತೀನಿ ಆ್ಯಂಡ್ ಲೆಟ್ ಸಿ ಸಂಡೇ ಏನಾಗಬಹುದು ಅಂತ. ಸೊ ಒಂದು ಕಡೆ ಸ್ಪೈಡರ್ ನಾಯರ್ ಆ್ಯಂಡ್ ಇನ್ನೊಂದು ಕಡೆ ನಮ್ಮ X-Men 97ನ ಸೀಸನ್ 2 ಎರಡು ಕೂಡ ಒಂಥರ ಅನ್ಬಿಲೀವಬಲ್ ಆಗಿ ತುಂಬ ಚೆನ್ನಾಗಿ ಬರೋ ಥರ ಚಾನ್ಸಸ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕೆಲವೊಂದು ರಿಪೋರ್ಟ್ಸಿಂದ ಜೊತೆಗೆ ನಮ್ಮ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಇನ್ನೊಂದು ರಿಪೋರ್ಟ್ಸಿಂದ ಈ ವಿಡಿಯೋಯಲ್ಲಿ ಎಲ್ಲ ಬಗ್ಗೆ ಕೂಡ ಮಾತಾಡೋಣ. ಈ ಡೇ ಡೆವಿಲ್ ಬಾರ್ನ್ ಅಗೇನ್ನ ಸೀಸನ್ 2 ಮತ್ತು ಈ ಬಾಯ್ಸಿಂದ ಏನು ಕೂಡ ಅಷ್ಟು ಅಪ್ಡೇಟ್ಸ್ ಕೊಡೋಕ್ಕಾಗಿದ್ದಿಲ್ಲ. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈ ವಿಡಿಯೋಯಲ್ಲಿ ಎಲ್ಲನೂ ಕೂಡ ಕವರ್ ಮಾಡ್ತೀನಿ ಆ್ಯಂಡ್ ತುಂಬಾ ಇದೆ ಮಾತಾಡೋಕ್ಕೆ. ಸೊ ಇನ್ನೆಲ್ಲೂ ಕೂಡ ಟೈಮ್ ವೇಸ್ಟ್ ಮಾಡ್ತೀರಾ. ನಿಮ್ಮೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್ ಆ್ಯಂಡ್ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ May 27 ಅಮೆಝಾನ್ ಪ್ರೈಮಲ್ಲಿ ನಮ್ಮ ಸ್ಪೈಡರ್ ನಾಯರ್ ಸಿರೀಸ್ ರಿಲೀಸ್ ಆಯಿತು. ಟೋಟಲ್ ಆಗಿ 8 ಎಪಿಸೋಡ್ ಇದೆ, ಎಲ್ಲನೂ ಕೂಡ ಒಟ್ಟಿಗೆ ಬಂದಿದೆ. ಆ್ಯಂಡ್ ಈ ಸಿರೀಸ್ನ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಕಲರಲ್ಲಿ ನೋಡ್ಬೋದು. ಆ್ಯಂಡ್ ನಾನೀಗ ಎಪಿಸೋಡ್ 3 ತನಕ ಮುಗಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಸ್ಪೈಡರ್ ಮ್ಯಾನ್ಗಿಂತ ಒಂಥರ ಡಿಟೆಕ್ಟಿವ್ ಆಗಿ ನೋಡ್ತೀವಿ, ಒಂಥರ ಡಿಫ್ರೆಂಟ್ ಸ್ಪೈಡರ್ ಮ್ಯಾನ್ ಕಾಮಿಕ್ಸಲ್ಲಿ ಹೇಗಿದೆಯೋ ಅದೇ ಥರ ನಾವು ಒಂದು ಡಿಟೆಕ್ಟಿವ್ ಸ್ಪೈಡರ್ ಮ್ಯಾನ್ ನೋಡ್ತೀವಿ. ಲಿಟ್ರಲಿ ಅಮೆಝಾನ್ ಅವರು ಅಲ್ಲ ಸೋನಿ ಅವರು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಐಡಿಯಾನೇ ಇದ್ದಿಲ್ಲ. ಸೊ ಟಿಪಿಕಲ್ ಆಗಿ ತುಂಬಾ ಕ್ಲೀನಾಗಿ ತುಂಬಾ ಚೆನ್ನಾಗಿದೆ. ಆ ಸೆಟ್ಸ್ ಆಗಿರಲಿ, ಆ ಬ್ಯಾಕ್ಗ್ರೌಂಡ್ಸ್ ಆಗಿರಲಿ, ಆ ಟೋನ್ ಆಗಿರಲಿ, ನಿಜ ಇದೇನಾದರೂ ಇಟ್ಟಾಗ್ಬಿಟ್ರೆ ಸೋನಿ ಅವರು ಬ್ಯಾಕ್ ಟು ಬ್ಯಾಕ್ ಸೀರೀಸ್ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಸೊ ಈ ಸೀರೀಸ್ನ ಕೂಡ ನೋಡಿ ನಿಮಗೇನು ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಲಾಸ್ಟ್ ಮಂತ್ ಡಿಸ್ನಿ ಅವ್ರ ಕಡೆಯಿಂದ ಅಪ್ ಫ್ರಂಟ್ ಅಂತ ಒಂದು ಇವೆಂಟ್ ನಡೀತು. ಆ್ಯಂಡ್ ಆ ಇವೆಂಟಲ್ಲಿ ನಿಮ್ಮೆಲ್ಲರ RDJ, ರೂಸೋ ಬ್ರದರ್ಸ್ ಮತ್ತು ನಮ್ಮ ವಿಷನ್ ಕೂಡ ಬಂದಿದ್ದರು. ಆ್ಯಂಡ್ ಆ ಇವೆಂಟಲ್ಲಿ ನಮ್ಮ ವಿಷನ್ ಕ್ವೆಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಡೇಟ್ ಅನೌನ್ಸ್ ಮಾಡಿದ್ರು. ಸೊ ಅಕ್ಟೋಬರಲ್ಲಿ ನಮಗೆ ವಿಷನ್ ಕ್ವೆಸ್ಟ್ನ ಸೀರೀಸ್ ಸಿಗುತ್ತೆ. ಆ್ಯಂಡ್ ಈ ಸೀರೀಸ್ ಸುಮಾರು 8 ಎಪಿಸೋಡ್ಸ್ ಇರಬಹುದು. ಆ್ಯಂಡ್ ಈ ಸೀರೀಸ್ ನಮ್ಮ ವ್ಯಾಂಡಾ ಟ್ರಿಲಾಜಿ ಮುಗಿಸುತ್ತೆ. ಯಾಕಂದರೆ ಫಸ್ಟ್ ಬಂದಿದ್ದು ನಮಗೆ ವ್ಯಾಂಡಾ ವಿಷನ್, ನೆಕ್ಸ್ಟ್ ಬಂದಿದ್ದು ನಮ್ಮ ಅಗತಾ ಆಲ್ ಅಲಾಂಗ್ ಆ್ಯಂಡ್ ಈಗ ವಿಷನ್ ಕ್ವೆಸ್ಟ್. ಈ ಮೂರು ಕೂಡ ಒಂಥರ ಟ್ರಿಲಾಜಿ ಆ್ಯಂಡ್ ಇದು ವಿಷನ್ ಕ್ವೆಸ್ಟ್ ಮುಗಿಯುತ್ತೆ. ಸೊ ಈ ಸೀರೀಸಲ್ಲಿ ನಮ್ಮ ವೈಟ್ ವಿಷನ್ ಕೂಡ ಬರ್ತಾನೆ ಆ್ಯಂಡ್ ನಮ್ಮ ಅಲ್ಟ್ರಾನ್ ಕೂಡ ಕಾಣಿಸ್ಕೊತಾನೆ. ಆದರೆ AI ಆಗಲ್ಲ, ಒಂದು ಹ್ಯೂಮನ್ ಫಾರ್ಮಲ್ಲಿ ನಮ್ಮ ಅಲ್ಟ್ರಾನ್ ವಾಪಸ್ ಬರ್ತಿದ್ದಾನೆ. ಆ್ಯಂಡ್ ಅಷ್ಟೇ ಅಲ್ಲ, ಈ ಸೀರೀಸ್ ನಾವು ಇನ್ನೂ ಕೆಲವೊಂದು ಹೊಸ AI ಹ್ಯೂಮನ್ ಫಾರ್ಮ್ ನೋಡ್ತೀವಿ. ಆ್ಯಂಡ್ ಈ ಸೀರೀಸಲ್ಲಿ ಮೇ ಬಿ ನಮ್ಮ ವಿಷನ್ ಬರ್ಬೋದು. ಆ್ಯಂಡ್ ಇದರಿಂದ ನಮ್ಮ ವ್ಯಾಂಡಾನ ಇನ್ನೊಂದು ಮಗ ಆದ ಟಾಮಿ ಕೂಡ ಈ ಸೀರೀಸಿಂದ ಬದುಕಬಹುದು. ಸೊ ನೋಡೋಣ ಈ ಸೀರೀಸ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಸಿ ಇಟ್ ಆನ್ ಅಕ್ಟೋಬರ್. ಆದರೆ ಆ ಇವೆಂಟಲ್ಲಿ ಡೂಮ್ಸ್ಡೇ ಬಗ್ಗೆ ಏನೂ ಕೂಡ ರಿವ್ಯೂ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಡೇ ಡೆವಿಲ್ ಬಾರ್ನ್ ಅಗೇನ್ನ ಸೀಸನ್ 3 ಕೂಡ ಶೂಟಿಂಗ್ ಶುರು ಆಗಿದೆ. ಕೆಲವೊಂದು ಅಷ್ಟು ಬೇಗ ನಮಗೆ ಕೆಲವೊಂದು ಲೀಕ್ ಇಮೇಜಸ್ ಬಂದಿದೆ. ಆ್ಯಂಡ್ ಅದ್ರಲ್ಲಿ ನಾವು ನಮ್ಮ ಕಿಂಗ್ ಪಿನ್ನ ಒಂದು ಹೊಸ ಲುಕ್ ನೋಡ್ತೀವಿ, ಫುಲ್ ಬಿಯರ್ಡ್ ಎಲ್ಲ ಬಿಟ್ಕೊಂಡು. ನಮ್ಮ ಡೇ ಡೆವಿಲ್ನ ಜೈಲ್ ಫೋಟೋಸ್ ನೋಡ್ತೀವಿ, ನಮ್ಮ ಡಿಫೆಂಡರ್ಸ್ನ ನೋಡ್ತೀವಿ. ಆ್ಯಂಡ್ ಅಷ್ಟೇ ಅಲ್ಲ, ನಾನು ಪ್ರಿಡಿಕ್ಟ್ ಮಾಡಿದ್ದ ನಮ್ಮ ಮಿಸ್ ನ್ಯೂಸ್ ಕೂಡ ಬರೋದು ಕನ್ಫರ್ಮ್ ಆಗಿದೆ. ಮೇ ಬಿ ಡೇ ಡೆವಿಲ್ ಬಾರ್ನ್ ಅಗೇನ್ ಸೀಸನ್ 3 ಬರೀ ಜೈಲೇ ನಡಿಬಹುದು. ಯಾಕಂದರೆ ಕಾಮಿಕ್ಸಲ್ಲಿ ಕೂಡ ಒಂದು ದೊಡ್ಡ ಪ್ಲಾಟೇ ಇದೆ ದಟ್ ಡೇ ಡೆವಿಲ್ ಯಾವಾಗ ಜೈಲ್ಗೆ ಹೋಗ್ತಾನೋ ಅವನಿರೋದು ಅವರ ವಿಲನ್ಸ್ಗಳ ಮಧ್ಯನೇ. ಸೊ ಆ ವಿಲನ್ಸ್ಗಳು ಯಾವಾಗಲೂ ಕೂಡ ಡೇ ಡೆವಿಲ್ನ ಸಾಯಿಸಬೇಕು ಅಂತ ರೆಡಿಯಾಗಿರ್ತಾರೆ. ಆದರೆ ನಮ್ಮ ಡೇ ಡೆವಿಲ್ ಅವ್ರಿಗಿಂತ ಒಂದು 2-3 ಹೆಜ್ಜೆ ಮುಂದೆ ಇದ್ದು ಹೇಗೆಲ್ಲ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನೆಲ್ಲ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿರ್ತಾನೆ. ಸೊ ಇದನ್ನ ನಾವು ಈ ಸೀರೀಸಲ್ಲಿ ನೋಡಬಹುದು. ಆದರೆ ಇಲ್ಲಿ ವಿಲನ್ಸ್ ಬದಲು ನಮ್ಮ ಟಾಸ್ಕ್ ಫೋರ್ಸ್ನ ನೋಡಬಹುದು. ಆ್ಯಂಡ್ ತುಂಬ ಕಡೆ ಸುಮಾರು ಎಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಪೋಸ್ಟರ್ ಕೂಡ ಒಂದೇ ಹೇಳ್ತಿರೋದು, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ನಮ್ಮ ಡೇ ಡೆವಿಲ್ ಸೀಸನ್ 3ಗೆ ಕನೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ನನ್ನ ಕೇಳಿದ್ರೆ ಚಾನ್ಸೇ ಇಲ್ಲ. ಯಾಕಂದರೆ ಒಂದು ಡೇ ಡೆವಿಲೇ ಸ್ವತಃ ಜೈಲ್ಗೆ ಹೋಗಿರೋದು, ಅವನ್ನ ಯಾರೂ ಕೂಡ ಬಲವಂತ ಮಾಡಿ ಅವನ ಎಲ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿಲ್ಲ. ಸೊ ಹಿಂಗೆ ಹೋಗಿರುವಾಗ ಡೇ ಡೆವಿಲ್ ಯಾಕೆ ಸ್ಪೈಡರ್ ಮ್ಯಾನ್ ಹೆಲ್ಪ್ ತಗೊಂಡು ಅವನ್ನ ಆಚೆ ಕಳಿಸ್ಕೊತಾನೆ? ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಾವು ನೋಡಿರೋ ಜೈಲು ಮತ್ತು ನಮ್ಮ ಡೇ ಡೆವಿಲ್ ಇರೋ ಜೈಲು ಒಂಥರ ಡಿಫ್ರೆನ್ಸ್ ಇದೆ. ಆದರೆ ಎರಡು ಕೂಡ ಒಂದೇ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಆ ಟೀಸರ್ ನಾವು ದ ಹ್ಯಾಂಡ್ನ ನೋಡ್ತೀವಿ. ಹ್ಯಾಂಡ್ ಕಾಮಿಕ್ಸಲ್ಲಿ ಕೂಡ ಡೇ ಡೆವಿಲ್ಗೆ ಒಂದು ತುಂಬ ಮೇಜರ್ ವಿಲನ್ನೇ.
ಆದರೆ ಡೇ ಡೇವಿಡಿಂದ ಸ್ಪೈಡರ್ ಮ್ಯಾನ್ಗೆ, ಅದು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಂಗೆ ಯಾಕೋ ಚಾನ್ಸಸ್ ಕಡಿಮೆ ಇದೆ. ಸೊ ಮೇ ಬಿ ಕ್ಯಾಮಿಯೋ ಆಗಿ ಬರ್ಬೋದು, ಆದರೆ ನಂಗೆ ಯಾಕೋ ಚಾನ್ಸಸ್ ಇಲ್ಲ ಅನ್ನಿಸ್ತಾ ಇದೆ. ಪನಿಷರ್ನ ಸ್ಪೆಷಲ್ ಪ್ರೆಸೆಂಟೇಷನ್ ಒಂಥರ ಜಾನ್ ವಿಕ್ ಥರ ಇತ್ತು. ಸ್ಟೋರಿ ಯಾವಾಗ ಶುರು ಆಯಿತೋ ಗೊತ್ತಾಗಿಲ್ಲ, ಬರೀ ಸಾಯಿಸ್ಕೊಂಡೇ ಹೋದ. ಲಿಟ್ರಲಿ ಒಂದು ಪೆನ್ ಮುಖಾಂತರ ಕೂಡ ಸಾಯಿಸ್ದ ನಮ್ಮ ಪನಿಷರ್. ಆದರೆ ಒಂಥರ ಚೆನ್ನಾಗಿತ್ತು, ಒಂಥರ ನ್ಯೂ ಆಗಿತ್ತು ನಮ್ಮ ಮಾರ್ವೆಲ್ ಕಡೆಯಿಂದ. ಯಾಕಂದರೆ ನಾವು ಈ ಥರ ಮಾರ್ವೆಲ್ ಕಡೆಯಿಂದ ಇಷ್ಟು ವೈಲೆನ್ಸ್ ನೋಡೇ ಇಲ್ಲ. ಸೊ ನೀವೇನಾದರೂ ಈ ಸ್ಪೆಷಲ್ಸಲ್ಲಿ ಸ್ಟೋರಿ ಹುಡುಕೊಂಡು ಹೋದರೆ ನಿಮಗೇನು ಕೂಡ ಸಿಗಲ್ಲ. ಯಾಕಂದರೆ ಸ್ಟೋರಿನೇ ಇಲ್ಲ ಅದರಲ್ಲಿ. ಜಸ್ಟ್ ಒಂದು ಫ್ಲ್ಯಾಶ್ ಬ್ಯಾಕ್ ಇಟ್ಕೊಂಡು ಒಂದು ರಿವೆಂಜ್ ಫಾರ್ಮ್ಯಾಟಲ್ಲಿ ಈ ಸ್ಪೆಷಲ್ನ ಮಾಡಿದ್ದಾರೆ. ಆ್ಯಂಡ್ ನಾವೇನು ಅಂದ್ಕೊಂಡ್ರಲ್ಲ, ಈ ಸ್ಪೆಷಲ್ಸಿಂದ ನಮಗೆ ಗೊತ್ತಾಗುತ್ತೆ ಯಾಕೆ ನಮ್ಮ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯಲ್ಲಿ ನಮ್ಮ ಪನಿಷರ್ ಬರ್ತಾನೆ ಅಂತ. ಅದಕ್ಕೆ ನಮಗೆ ಆನ್ಸರ್ ಸಿಗಲ್ಲ. ಸೊ ಮೇ ಬಿ ನಮಗೆ ಆ ಮೂವಿಯಲ್ಲೇ ಗೊತ್ತಾಗುತ್ತೆ ಯಾಕೆ ನಮ್ಮ ಪನಿಷರ್ ಕಾಣಿಸ್ಕೊತಾ ಇದ್ದಾನೆ ಅಂತ. ಇನ್ನು ಡಿ ಸಿ ಕಡೆಗೆ ಬಂದರೆ ಆಗಸ್ಟ್ 26 ಡಿ ಸಿ ಅವ್ರ ಕಡೆಯಿಂದ ಲ್ಯಾಂಟರ್ನ್ ಸಿರೀಸ್ ಬರ್ತಿದೆ. ಆ್ಯಂಡ್ ಈ ಸಿರೀಸ್ ಮೊದಲು ಹೆಂಗಿತ್ತು ಅಂದರೆ ಪ್ರಾಪರ್ ಡಿಟೆಕ್ಟಿವ್ ಥರ ಇತ್ತು. ಏನು ಕೂಡ ಸೂಪರ್ ಪವರ್ಸ್ ಆಗಿರಲಿ, ಏನು ಕೂಡ ಅವರ ಲ್ಯಾಂಟರ್ನ್ಸ್ ಪವರ್ಸ್ ಏನಾಗಿರಲಿ ಅವೇನು ಕೂಡ ಫೋಕಸ್ ಆಗಿರಲಿಲ್ಲ. ಆದರೆ ಮತ್ತೆ ರೀಶೂಟ್ಸ್ ಮಾಡಿ ಆಗ ಸ್ವಲ್ಪ ಇನ್ನಷ್ಟು ಗ್ರೀನ್ನ ಆ್ಯಡ್ ಮಾಡಿ ಈಗ ನಮ್ಮ ಹೊಸ ಟ್ರೈಲರಲ್ಲಿ ನಾವು ಪ್ರಾಪರಾಗಿ ಗ್ರೀನ್ ಲ್ಯಾಂಟರ್ನ ಸೂಟ್ಸ್ ಆಗಿರಲಿ ಅಥವಾ ಗ್ರೀನ್ ಲ್ಯಾಂಟರ್ನ ಪವರ್ಸ್ ಆಗಿರಲಿ ನೋಡ್ತೀವಿ. ಸೊ ಇದೊಂದು ಮೇಜರ್ ಗುಡ್ ಥಿಂಗ್ ಅನ್ಬಹುದು. ಯಾಕಂದರೆ ನೀವೇನಾದರೂ ಸೋನಿ ಅವ್ರ ಥರ ಒಂದು ಸೂಪರ್ ಹೀರೋನ ಇಟ್ಕೊಂಡು ಅವ್ರ ಪವರ್ಸ್ ಆಗಿರಲಿ, ಅವ್ನ ವಿಲನ್ಸ್ ಆಗಿರಲಿ ಪ್ರಾಪರಾಗಿ ತೋರಿಸಿದ ಅಂದರೆ ಇನ್ನು ಅದನ್ನ ಡೆವಲಪ್ ಮಾಡಿದ್ದು ಏನು ಸುಖ. ಸೊ ಇದಕ್ಕೋಸ್ಕರ ರೀಶೂಟ್ಸ್ ಮಾಡಿದ್ದು ಒಳ್ಳೆಯದೇ ಆಯಿತು ಅಂತ ಅನಿಸ್ತು. ಆ್ಯಂಡ್ ಟ್ರೈಲರ್ ಕೂಡ ತುಂಬಾ ಇಂಟೆನ್ಸ್ ಆಗಿದೆ. ಒಂಥರ ಗಾಡ್ಲಿ ವೈಬ್ಸ್ ಬರುತ್ತೆ. ಆ ರಿಂಗ್ ಪಡೆಯೋಕ್ಕೆ ಏನೆಲ್ಲ ಮಾಡಬೇಕು, ನಮ್ಮ ಹ್ಯಾಲ್ ಜಾರ್ಡನ್, ನಮ್ಮ ಜಾನ್ ಸ್ಟುವರ್ಟ್ಗೆ ಯಾವ ಥರ ಸಿಕ್ತು, ನಮ್ಮ ಗಾಯ್ ಗಾರ್ಡ್ನರ್ ಕೂಡ ಕಾಣಿಸ್ಕೊತಾನೆ. ಸೊ ಒಂಥರ ಚೆನ್ನಾಗಿದೆ. ಸೊ ನೋಡಬೇಕು ಆಗಸ್ಟ್ 26 ಯಾವ ಥರ ಈ ಸೀರೀಸ್ ಮುಂದೆ ಹೋಗುತ್ತೆ ಅಂತ. ಇನ್ನು ದ ಬಾಯ್ಸ್ ಕಡೆಗೆ ಬಂದರೆ ವರಿ ಮಾಡ್ಕೊಬೇಡಿ, ನಮ್ಮ ಜೆನ್ವಿಯ ಸೀಸನ್ 3 ಬರಲ್ಲ. ಅದ್ರ ಬದಲು ಮುಂದಿನ ವರ್ಷ ನಿಮ್ಮೆಲ್ಲರ ಬೇಡದೇ ಇರೋ ಸೀರೀಸ್ ಆದ ವಾಟ್ ರೈಸಿಂಗ್ ಬರ್ತಿದೆ. ಆ್ಯಂಡ್ ಈ ಸೀರೀಸ್ ಬಂದು ಒಂದು ಪ್ರೀಕ್ವಲ್ ಸೀರೀಸ್ ಆಗಿರುತ್ತೆ. ಟ್ರೈಲರ್ ನಿಜ ಚೆನ್ನಾಗಿತ್ತು, ಸ್ಟೋರಿ ಎಲ್ಲ ಏನೂ ಇದ್ದಿಲ್ಲ ಅಲ್ಲ. ಸೊ ನನಗನ್ನಿಸ್ತು ಚೆನ್ನಾಗಿರಲ್ಲ ಅಂತ, ಬಟ್ ಟರ್ನ್ಸ್ ಔಟ್ ಟು ಬಿ ಗುಡ್. ನಿಮ್ಮೆಲ್ಲ ಫೇವ್ರೆಟ್ ನಮ್ಮ ಸ್ಟಾರ್ಮ್ ಫ್ರಂಟ್ ಆ್ಯಸ್ ಲಿಬರ್ಟಿ ನೋಡ್ತೀವಿ ಈ ಟ್ರೈಲರಲ್ಲಿ. ನಮ್ಮ ಯಂಗ್ ಆಗಿರೋ ನಮ್ಮ ಸೋಲ್ಜರ್ ಬಾಯ್ ಕೂಡ ನೋಡ್ತೀವಿ. ಸೊ ಇದನ್ನು ಕೂಡ ದ ಬಾಯ್ಸ್ ಥರನೇ ತುಂಬ ಎಳಿಬಹುದು, ಲೈಕ್ ಸೀಸನ್ 2 ಸೀಸನ್ 3 ಥರ. ಆ್ಯಂಡ್ ಈ ಸೀರೀಸಿಂದ ನಮ್ಮ ಬಾಯ್ಸ್ಗೆ ಲಿಂಕ್ ಆಗುತ್ತಾ ಡೌಟ್. ಯಾಕಂದರೆ ದ ಬಾಯ್ಸ್ ಸೀಸನ್ 5 ಒಂಥರ ಕ್ಲೀನ್ ಎಂಡಿಂಗ್ ಸಿಕ್ಕಿದೆ. UV ಸ್ಟಾರ್ಲೈಟ್ಗಾಗಿರಲಿ ಅಥವಾ MMಗಾಗಿರಲಿ ಅಥವಾ ಕಿಮಿಕೋಗಾಗಿರಲಿ. ಸೊ ಇದರಿಂದ ಇದನ್ನು ವಾಟ್ ರೈಸಿಂಗ್ಗೆ ಕನೆಕ್ಟ್ ಮಾಡೋದು ನನಗೆ ಯಾಕೋ ಚಾನ್ಸಸ್ ಕಡಿಮೆ ಅನಿಸುತ್ತೆ. ಬಟ್ ಪ್ರೀಕ್ವಲ್ ಆಗಿ ಮಾಡ್ತಾರೆ ಆಫ್ಕೋರ್ಸ್. ಆ್ಯಂಡ್ ವಾಟ್ ರೈಸಿಂಗ್ ಆದಮೇಲೆ ನಮ್ಮ ಡೈರೆಕ್ಟರ್ ಎರಿಕ್ ಅವರು ಒಂದು ಫ್ರೆಶ್ ಆಗಿ ಒಂದು ನ್ಯೂ ಕಾನ್ಸೆಪ್ಟ್ ತೊಗೊಂಡ್ಬರ್ತಾರೆ. ಆ್ಯಂಡ್ ಅದು ಬಂದು ದ ಬಾಯ್ಸ್ ಮೆಕ್ಸಿಕೋ. ಫ್ರೆಶ್ ನ್ಯೂ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಟೆಸ್ಟ್ ಸ್ಕ್ರೀನಿಂಗ್ನ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತೆ. ಎಲ್ಲರೂ ಕೂಡ ಈ ಮೂವಿನ ನಮ್ಮ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್ 2 ಮೂವಿಗೆ ಹೋಲಿಸಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕೂಡ ಒಂದೇ ಹೇಳ್ತಿರೋದು, ಈ ಮೂವಿಯಲ್ಲಿ ಸ್ಪೈಡರ್ ಮ್ಯಾನ್ನ ಫೈಟಿಂಗ್ ಸೀನ್ಸ್ ತುಂಬ ಜಾಸ್ತಿ ಇದೆ and ತುಂಬಾ ಎಫೆಕ್ಟಿವ್ ಆಗಿದೆ ಅಂತ. ಅಫ್ಕೋರ್ಸ್ ಯಾಕಂದರೆ ಈ ಫೈಟ್ ಸೀನ್ಸ್ ಎಲ್ಲನೂ ಕೂಡ ನಮ್ಮ ಜಾಕಿ ಚಾನ್ ಅವರ ಕೊರಿಯೋಗ್ರಫಿ ಟೀಮ್ ಮಾಡಿರೋದು. ಜೊತೆಗೆ ನಾವು ನಮ್ಮ ಸ್ಪೈಡರ್ ಮ್ಯಾನ್ನ ವೆಬ್ ಸ್ವಿಂಗಿಂಗ್ನ ಜಾಸ್ತಿ ನೋಡಬಹುದಂತೆ. ಆದರೆ ಒಂದು ಬ್ಯಾಡ್ ಡಿಸಿಷನ್ಸ್ ಏನಂದರೆ ಈ ಟೆಸ್ಟ್ ಸ್ಕ್ರೀನಿಂಗ್ನ ರಿಸಲ್ಟ್ಸಲ್ಲಿ ಎಲ್ಲರೂ ಕೂಡ ಒಂದೇ ಹೇಳಿದ್ದು, ಆ್ಯಂಡ್ ಅದು ಬಂದು ಮ್ಯಾನ್ ಸ್ಪೈಡರ್ನ ಸೀನ್ ತುಂಬ ಹಾರರ್ ಆಗಿದೆ, ತುಂಬ ಸ್ಕೇರಿ ಆಗಿದೆ ಅಂತ. ಸೊ ಇದರಿಂದ ಮೇ ಬಿ ಈಗ MCU ಅಥವಾ ನಮ್ಮ ಸೋನಿಯವರು ಮ್ಯಾನ್ ಸ್ಪೈಡರ್ನ ಕಾನ್ಸೆಪ್ಟ್ ಅಥವಾ ಮ್ಯಾನ್ ಸ್ಪೈಡರ್ನ ಸೀನ್ಸ್ನ ಕಟ್ ಮಾಡಬಹುದು. ಸೊ ದಟ್ ಚಿಕ್ಕ ಮಕ್ಕಳಿಗೆ ಅವರ ಫೇವ್ರೆಟ್ ಸೂಪರ್ ಹೀರೋ ಈ ಥರ ಮ್ಯಾನ್ ಸ್ಪೈಡರ್ ಆಗೋದು ನೋಡಬಾರ್ದು ಅಂತ. ಏನು ಹೇಳೋದು ಇವ್ರಿಗೆ, ಅಪ್ರೂಪಕ್ಕೆ ಏನೋ ಚೆನ್ನಾಗಿ ಮಾಡೋಕ್ಕೆ ಹೋಗ್ತಿದ್ರು. ಆ್ಯಂಡ್ ಈಗ ಈ ರಿವ್ಯೂಸಿಂದ ಅದನ್ನು ಕೂಡ ಹಾಳು ಮಾಡ್ತಿದ್ದಾರೆ. ನಿಜ ಸ್ಪೈಡರ್ ಮ್ಯಾನ್ನ ಈ ಥರ ನೋಡ್ಬೇಕಂದ್ರೆ ನಾವು ಎಷ್ಟು ಕಾಯ್ತಾ ಇದ್ವಿ. ಆ್ಯಂಡ್ ಯಾವಾಗ ಇವ್ರು ಮಾಡೋಕ್ಕೆ ಹೋದ್ರು ಈ ಥರ ಆಗೋದ. ಆ್ಯಂಡ್ ಇನ್ನು ಕೆಲವೊಂದು ಫ್ರೆಶ್ ರಿಪೋರ್ಟ್ಸ್ ಬಂದಿದೆ, ಆದರೆ ಇದು ನಿಜನಾ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಯಾಕಂದರೆ ಈ ಮೂವಿಯಲ್ಲಿ
ಈ ಮೂವಿಯ ಎಂಡಲ್ಲಿ ನಮ್ಮ ಸ್ಪೈಡರ್ಮ್ಯಾನ್ ಸಾಯಬಹುದಂತೆ. ಆ್ಯಂಡ್ ಸಾಯೋ ಟೈಮಲ್ಲಿ ನಮ್ಮ ಪೀಟರ್ ಪಾರ್ಕರ್ ನಮ್ಮ ಆಂಟ್ ಮೇಯ ಗ್ರೇವ್ ಹತ್ರ ಹೋಗಿ ಅಲ್ಲೇ ಅವ್ನು ಸಾಯ್ತಾನಂತೆ. ಆದರೆ ಪೀಟರ್ ಪಾರ್ಕರ್ ಇನ್ನೇನು ಅವ್ನು ಸಾಯಬೇಕು, ಆಗ ಸಡನ್ ಆಗಿ ಅವ್ನ ಬಾಡಿ ಶೇಕ್ ಆಗುತ್ತಂತೆ. ಸೊ ಇದನ್ನ ಎಲ್ಲರೂ ಕೂಡ ವೆನೋಮ್ ಸಿಂಬಿಯೋಟ್ ಅಟ್ಯಾಚ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಬಟ್ ನಮ್ಗೆ ಯಾಕೋ ನನಗೆ ಯಾಕೋ ಪರ್ಸ್ನಲಿ ವೆನೋಮ್ನ ಇವಾಗ ತೊಗೊಬೋದು ಡೌಟೇ ಅನಿಸುತ್ತೆ. ಯಾಕಂದರೆ ವೆನೋಮ್ನ ತರಬೇಕಂದ್ರೆ ಒಂದು ಫ್ರೆಶ್ ಕಾನ್ಸೆಪ್ಟ್ ಬೇಕು, ಒಂದು ಫ್ರೆಶ್ ಮೂವಿ ಬೇಕು ಮತ್ತೆ ಮಾಡೋಕ್ಕೆ. ಆ್ಯಂಡ್ ಈಗ ಮಾರ್ವೆಲ್ ಆಗಿರಲಿ ಅಥವಾ ಸೋನಿಗಾಗಿರಲಿ ಸ್ಪೈಡರ್ಮ್ಯಾನ್ 4 ಮಾಡೋಕ್ಕೆ ಟೈಮ್ ಇಲ್ಲ. ಯಾಕಂದರೆ ಈಗ ಪೀಟರ್ ಪಾರ್ಕರ್ ನಮ್ಮ ಅವೆಂಜರ್ಸ್ ಸೀಕ್ರೆಟ್ ವಾರ್ಸಲ್ಲಿ ಬ್ಯುಸಿ ಇರ್ತಾನೆ. ಸೊ ಮೇ ಬಿ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಮೂವಿ ಆದಮೇಲೆ ಈ ಸೀಕ್ರೆಟ್ ವಾರ್ಸ್ ಮೂವಿ ಆದಮೇಲೆ ಆಗ ನಮ್ಮ ಸ್ಪೈಡರ್ಮ್ಯಾನ್ ಮತ್ತು ವೆನೋಮ್ನ ಕ್ರಾಸ್ ಓವರ್ ತರಬಹುದು. ಆ್ಯಂಡ್ ಸ್ಪೈಡರ್ಮ್ಯಾನ್ನ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ಹೊಸ ಟೀಸರ್ ನಮಗೆ ಮೇ ಬಿ ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗಲ್ಲಿ ನೋಡಬಹುದು. ಆ್ಯಂಡ್ ಇನ್ನು ಕೊನೆಯದಾಗಿ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಕೆಲವೊಂದು ರಿಪೋರ್ಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಈಗಲೂ ಕೆಲವೊಂದು ರಿಪೋರ್ಟ್ಸ್ ಇದೆ ದಟ್ ಮೇ ಬಿ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟು ಅಫಿಷಿಯಲ್ ಟೀಸರ್ ನಮಗೆ ಜೂನ್ ಮಿಡ್ಡಲ್ಲಿ ಸಿಗ್ಬಹುದು ಅಂತ. ಆದರೆ ನನಗೆ ಈಗಲೂ ಕೂಡ ಅನ್ನಿಸ್ತದೆ ಮೇ ಬಿ ನಮಗೆ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟು ಅಫಿಷಿಯಲ್ ಟೀಸರ್ ನಮಗೆ ಸ್ಯಾನ್ ಡಿಯೇಗೋ ಕಾಮಿಕ್ ಕಾನ್ ಅಂದರೆ ಜುಲೈಯಲ್ಲಿ ಸಿಗಬಹುದು. ಯಾಕಂದರೆ ಮೇ ಬಿ ಜೂನ್ ಮಂತ್ ಮಾರ್ವೆಲ್ ಅವರು ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಮತ್ತು ಎಕ್ಸ್ಮೆನ್ನ ಪ್ರಮೋಟ್ ಮಾಡೋಲ್ಲಿ ಬ್ಯುಸಿ ಇರ್ತಾರೆ. ಸೊ ಇದಕ್ಕೆಲ್ಲ ಒಂದು ಪ್ರಾಪರ್ ಪ್ರಮೋಷನ್ ಮೆಟೀರಿಯಲ್ ಮಾಡೋಕ್ಕೆ ಜೂನ್ ಮಂತ್ ಹೋಗುತ್ತೆ. ಆ್ಯಂಡ್ ಜುಲೈಯಲ್ಲಿ ಪ್ರಾಪರಾಗಿ ಅವರು ಫ್ರೆಶ್ ಆಗಿ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಪ್ರಮೋಷನ್ ಮಾರ್ಕೆಟಿಂಗ್ ಮಾಡಬಹುದು. ಆ್ಯಂಡ್ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಓಪನಿಂಗ್ ಸೀನಲ್ಲಿ ನಮ್ಮ ಎಕ್ಸ್ಮೆನ್ ಯೂನಿವರ್ಸ್ ಅವರು ನಮ್ಮ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ಮ್ಯಾನ್ ಯೂನಿವರ್ಸ್ಗೆ ಬಂದು ಇಡೀ ಟೋಬಿ ಮ್ಯಾಗ್ವೈರ್ ಸ್ಪೈಡರ್ಮ್ಯಾನ್ ಯೂನಿವರ್ಸ್ನ ಡಿಸ್ಟ್ರಾಯ್ ಮಾಡ್ಬೋದಂತೆ. ಯಾಕಂದರೆ ಫಸ್ಟ್ ಇನ್ಕರ್ಷನ್ ಆಗೋದೇ ನಮ್ಮ ಎಕ್ಸ್ಮೆನ್ ಯೂನಿವರ್ಸ್ಗೆ. ಸೊ ಆಗ ನಮ್ಮ ಎಕ್ಸ್ಮೆನ್ ಅವರು ಒಂದು ಡಿವೈಸ್ನ ಕಂಡಿರ್ತಾರೆ, ಒಂದು ಬಾಂಬ್ನ ಕಂಡಿರ್ತಾರೆ, ಸೊ ದಟ್ ಬೇರೆ ಯೂನಿವರ್ಸ್ ಯಾವುದು ಕೊಲೈಡ್ ಆಗುತ್ತಲ್ಲ ಆ ಯೂನಿವರ್ಸ್ನ ಡಿಸ್ಟ್ರಾಯ್ ಮಾಡ್ಬೋದು ಅಂತ. ಸೊ ಈ ಥರ ಎಷ್ಟೊಂದು ಯೂನಿವರ್ಸ್ನ ನಮ್ಮ ಎಕ್ಸ್ಮೆನ್ ಅವರು ಡಿಸ್ಟ್ರಾಯ್ ಮಾಡ್ತಾರೆ. ಆ್ಯಂಡ್ ನಮಗೆ ತೋರಿಸೋದು ಸ್ಟಾರ್ಟಿಂಗಲ್ಲಿ ನಮ್ಮ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ಮ್ಯಾನ್ನ ಯೂನಿವರ್ಸ್. ಸೊ ಆ ಯೂನಿವರ್ಸ್ಗೆ ನಮ್ಮ ಎಕ್ಸ್ಮೆನ್ ಅವರು ಜೊತೆಗೆ ನಮ್ಮ ವಾಲ್ವರಿನ್ ಕೂಡ ಹೋಗ್ತಾನಂತೆ. ಆ್ಯಂಡ್ ಅಲ್ಲಿ ನಾವು ಒಂದು ಕಾಂಬ್ಯಾಟ್ ಸೀನ್ ನೋಡ್ತೀವಿ ಬಿಟ್ವೀನ್ ನಮ್ಮ ಟೋಬಿ ಮ್ಯಾಗ್ವೈರ್ನ ಸ್ಪೈಡರ್ಮ್ಯಾನ್ ಮತ್ತು ವಾಲ್ವರಿನ್. ಆ್ಯಂಡ್ ಆ ಫೈಟಲ್ಲಿ ನಮ್ಮ ಟೋಬಿ ಮ್ಯಾಗ್ವೈರ್ ಮತ್ತು ವಾಲ್ವರಿನ್ ಆ ಯೂನಿವರ್ಸಲ್ಲಿ ಸ್ಟಕ್ ಆಗ್ತಾರೆ. ಆ್ಯಂಡ್ ಇದರಿಂದ ಆ ಇಡೀ ಯೂನಿವರ್ಸ್ ಡಿಸ್ಟ್ರಾಯ್ ಆಗುತ್ತೆ. ಆ್ಯಂಡ್ ಮೇ ಬಿ ಅದರಲ್ಲಿ ನಮ್ಮ ವಾಲ್ವರಿನ್ ಮತ್ತು ನಮ್ಮ ಸ್ಪೈಡರ್ಮ್ಯಾನ್ ಸಾಯಬಹುದು. ಆದರೆ ಇನ್ನೂ ಕನ್ಫರ್ಮ್ ಇಲ್ಲ, ಮೇ ಬಿ ಇವರಿಬ್ಬರು ಲೋಕಿ ಅವರ ಟಿವಿಯ ಟೀಮ್ಗೆ ಜಾಯ್ನ್ ಆಗಬಹುದು. ಸೊ ಏನೇ ಆಗಿರಲಿ ಮುಂದೆ ರಿಪೋರ್ಟ್ಸ್ ಬರುವಾಗ ಇನ್ನೂ ಡೀಟೇಲಾಗಿ ಗೊತ್ತಾಗತ್ತೆ ಏನಾರ ಆಗ್ಬೋದು ಅಂತ. ಸೊ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ ಫಾರ್ ಮೋರ್ such leaks. Follow Cosmic Kannada and until next video, love you all 3000.